ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ನ ತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಹಿಂದೆ ಹಾಗೂ ಎಂದಿಗೂ ನಾನು ಇರಲಿಲ್ಲವೆಂಬುದಿಲ್ಲ, ನೀನೂ ಸಹ ಇರಲಿಲ್ಲವೆಂಬುದಿಲ್ಲ, ಅಥವಾ ಈ ಎಲ್ಲ ಅರಸರು ಇರಲಿಲ್ಲವೆಂಬುದಿಲ್ಲ. ಭವಿಷ್ಯದಲ್ಲಿ ನಾವುಗಳು ಯಾರೂ ಇರುವುದಿಲ್ಲವೆಂಬುದೂ ಇಲ್ಲ. ಭಗವಂತನ ಮಾತು ಆರಂಭವಾಗಿದೆ, ಆದರೆ ಇದು ಸ್ವಲ್ಪ ಒಗಟಿನಂತೆಯೇ ಕಾಣುತ್ತಿದೆ. ಭಗವಂತ ಹೇಳುತ್ತಿದ್ದಾನೆ, ಪ್ರತಿಯೊಬ್ಬರೂ ಭೂತ, ವರ್ತಮಾನ, ಭವಿಷ್ಯತ್ ಕಾಲದಲ್ಲಿ ಇದ್ದೆವು, ಇರುತ್ತೇವೆ ಅಂದಾಗ ಈ ಜಗತ್ತಿನಲ್ಲಿ ಸಕಲ ಚರಾಚರವೂ ಶಾಶ್ವತ. ಆದರೆ ಆಕಾರ, ಬಣ್ಣ, ದೇಶ, ಕಾಲ ಬದಲಾವಣೆಯಾಗಬಹುದಷ್ಟೇ. ಆದರೆ ವರ್ತಮಾನದ ಬಗ್ಗೆ ಸ್ವಲ್ಪ ಅನುಮಾನಾಸ್ಪದವಾಗಿ, ಅಂದರೆ ಇರುವುದಿಲ್ಲ ಎಂಬುದೇನೂ ಇಲ್ಲ ಎನ್ನುತ್ತಿದ್ದಾನೆ. ಈ ಮಾತನ್ನು ಹೇಳುವುದಕ್ಕೂ ಭಗವಂತನಿಗೆ ಕಾರಣವಿದೆ. ಈಗ ಇದ್ದೇವೆ ಎಂದರೆ ಹಿಂದೆ ಕೂಡ ಇದ್ದೆವು ಎಂಬುದು ನಿಶ್ಚಿತ. ಆದರೆ ನಾಳೆ ಇರುತ್ತೇವೆ ಎಂಬ ಭರವಸೆ ಇಲ್ಲ. ಭಗವಂತ ವಹಿಸಿದ ಕಾರ್ಯ ಮುಗಿದ ತಕ್ಷಣ ಕರ್ಮ ಬಂಧನದಿಂದ ಬಂಧಿತರಾಗಿದ್ದರೆ ನಾಳೆ ಏನು? ಈ ಕ್ಷಣದಿಂದಲೇ ವಿದೇಹ ಮುಕ್ತರಾಗಬಹುದು. ಮೊದಲು ಜೀವನ್ಮುಕ್ತನಾದರೆ, ಅಂದರೆ ಶರೀರಧಾರಿಯಾಗಿ ಇದ್ದಾಗ ಸ್ಥಿತಪ್ರಜ್ಞೆಯಿಂದ ಯಾವುದಕ್ಕೂ ವಿಚಲಿತನಾಗದೆ, ಎಲ್ಲವೂ ಇದ್ದರೂ ಯಾವುದಕ್ಕೂ ಮೋಹಪರವಶನಾಗದೆ, ಕರ್ಮಫಲದಲ್ಲಿ ಆಸಕ್ತಿ ಇಡದೆ, ಕರ್ತವ್ಯವನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ, ಸಮರ್ಪಣಾ ಭಾವದಿಂದ, ಯಜ್ಞದೃಷ್ಟಿಯಿಂದ ಮಾಡುತ್ತಿದ್ದರೆ ವಿದೇಹ ಮುಕ್ತನಾಗಬಹುದು. ಮತ್ತೆ ಇಲ್ಲಿ ಒಂದು ಹೊಸ ಪ್ರಶ್ನೆ ಉದ್ಭವವಾಗುತ್ತದೆ. ಹಾಗಿದ್ದರೆ ಭಗವಂತ ತನ್ನನ್ನು ಸೇರಿಸಿಕೊಂಡು ಹಿಂದೆ ಇದ್ದೆ, ಇಂದು ಇದ್ದೇನೆ, ನಾಳೆ ಇರುವುದಿಲ್ಲ ಅಂತೇನೂ ಇಲ್ಲ ಎನ್ನುವಾಗ ಅವನಿಗೂ ಕರ್ಮಬಂಧನವಿದೆಯೇ? ಭಗವಂತನಿಗೆ ಹಿಂದಿನ ಜನ್ಮದ ಕರ್ಮದ ಬಂಧನವಿಲ್ಲದಿರಬಹುದು. ಆದರೆ ಜಗತ್ತಿಗೆ ಬೇಕಾದಾಗ ಕರ್ತವ್ಯ ದೃಷ್ಟಿಯಿಂದ ಆತ ಬರಲೇಬೇಕು. ತನ್ನ ಹೆಸರು, ರೂಪ, ಗುಣ ಬದಲಾಯಿಸಿಕೊಂಡು ಅಗತ್ಯಕ್ಕನುಗುಣವಾಗಿ ಬರಬಹುದು. ಒಮ್ಮೆ ಮತ್ಸ್ಯ ರೂಪ ತಾಳಿದರೆ ಮತ್ತೊಮ್ಮೆ ವರಾಹ ರೂಪ, ಇನ್ನೊಮ್ಮೆ ಮನುಷ್ಯ ರೂಪವಾದ ರಾಮ, ಕೃಷ್ಣ. ಹೀಗೆ ಕಾರಣ ಹಾಗೂ ಅಗತ್ಯಕ್ಕನುಗುಣವಾಗಿ ಬರಲೇಬೇಕು. ಹಾಗೆಯೇ ಪ್ರತಿಯೊಂದು ಚರಾಚರವೂ ಎಲ್ಲೂ ಹೋಗದೆ ವಿದೇಹ ಮುಕ್ತವಾದರೂ ಬೀಜದ ರೀತಿಯಲ್ಲಿ ಇಲ್ಲೇ ಇದ್ದು ಮತ್ತೆ ಬೇಕೆಂದಾಗ ಜಗತ್ತಿಗೆ ಬೇಕಾದ ಸ್ಥಿತಿಯಲ್ಲಿ ಪುನರ್ಜನ್ಮ ಪಡೆಯುತ್ತವೆ. ಇದು ಹೇಗೆಂದರೆ, ಮಳೆಗಾಲದ ಸಮಯದಲ್ಲಿ ಬಿತ್ತುವ ಉದ್ದೇಶದಿಂದ ಸಾಕಷ್ಟು ತರಕಾರಿ ಬೀಜಗಳನ್ನು ಸಂಗ್ರಹಿಸಿ ವ್ಯವಸ್ಥಿತ ರೀತಿಯಲ್ಲಿ ಇಡುತ್ತಾರೆ. ಒಮ್ಮೆ ಮಳೆ ಬಾರದಿದ್ದರೆ ಅಥವಾ ಅಗತ್ಯಕ್ಕಿಂತ ಹೆಚ್ಚು ಬೀಜವಿದ್ದರೆ ಮುಂದಿನ ಮಳೆಗಾಲಕ್ಕೆ ಇಡುತ್ತಾರೆ. ಒಮ್ಮೆ ಮುಂದಿನ ಮಳೆಗಾಲದವರೆಗೂ ಉಳಿಯುವುದು ಕಷ್ಟವೆನಿಸಿದರೆ ಅಗತ್ಯ ಇರುವವರಿಗೆ ನೀಡುವುದು, ಇಲ್ಲವೇ ಪದಾರ್ಥ ಮಾಡಿ ತಿಂದು ಖಾಲಿ ಮಾಡುವುದು. ಹೀಗೆ ಪ್ರತಿಯೊಂದು ಮತ್ತೆ ಮತ್ತೆ ಜಗತ್ತಿನ ಅವಶ್ಯಕತೆಗಾಗಿ ಜನನ ಮರಣದ ಚಕ್ರದಲ್ಲಿ ಸುತ್ತುತ್ತಲೇ ಇರಬೇಕು. ವಿದೇಹ ಮುಕ್ತವಾದ್ದರಿಂದ ಬಂದ ಕಾರ್ಯ ಮುಗಿಸಿ ಹೊರಟರೆ ಭಗವಂತನಂತೆ ಒಂದೇ ಜನ್ಮ. ಮತ್ತೆ ವಿದೇಹ ಮುಕ್ತ ಸ್ಥಿತಿಯಿಂದ ಬಂದಾಗಲೂ ಕರ್ಮದಲ್ಲಿ ಸಿಲುಕಿಕೊಂಡರೆ ಮತ್ತೆ ಪ್ರಾರಬ್ಧ ಕರ್ಮಾನುಸಾರ ಹುಟ್ಟಿ ಜನನ ಮರಣ ಚಕ್ರದಲ್ಲಿ ಸಿಲುಕಿಕೊಂಡು ಹಾವು ಏಣಿ ಆಟದಂತೆ ಯಾವ ಹಂತದ ಯೋನಿಗಳಲ್ಲಿ ಮರುಜನ್ಮ ಪಡೆಯುತ್ತಾರೆ ಎಂಬುದು ಆ ಭಗವಂತನಿಗೂ ತಿಳಿಯದೇನು. ಅಂದರೆ 84 ಲಕ್ಷದ ಯೋನಿಯಲ್ಲಿ ಮತ್ತೆ ಒಂದರಿಂದ ಹುಟ್ಟಬೇಕೋ ಅಥವಾ ಕೆಲವೇ ಜನ್ಮವೋ ನಿಶ್ಚಯಿಸುವುದು ಕರ್ಮಫಲ. ಉತ್ತಮ ಬಂಧು ಬಾಂಧವರ ಜೊತೆ ಮತ್ತೆ ಹುಟ್ಟಬೇಕೆಂದರೆ ಸಜ್ಜನ ಸಹವಾಸ, ಸತ್ಸಂಗ, ಸೇವೆ ಮಾಡಬೇಕಷ್ಟೇ ಹೊರತು ಕರ್ತವ್ಯದಿಂದ ಹಿಂಜರಿಯಬಾರದು ಎಂಬುದಾಗಿ ಭಗವಂತ ಹೇಳುತ್ತಿದ್ದಾನೆ. ಹರಿ ಓಂ.